ನಮಸ್ಕಾರ ಸ್ನೇಹಿತರೆ, ಇನಿದನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಪುಟ್ಟಸ್ವಾಮಿ ಪಿ ತರೀಕೆರೆ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ಅನೇಕರನ್ನು ನಾವು ಮೀಟ್ ಮಾಡಿದ್ದೇನೆ. ಅದರಲ್ಲಿ ನನಗೆ ತುಂಬ ವರ್ಷಗಳಿಂದ ಪರಿಚಿತರಾದಂತಹ ಆತ್ಮೀಯ ಗೆಳೆಯರಾಗಿರುವಂತಹ ಶ್ರೀಯುತ ವೀರೇಶ್ ಅವರನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಹಲವು 10 ವರ್ಷಗಳಿಂದ ಅವರು ನಿರಂತರ ಪ್ರಯತ್ನ ಮತ್ತು ಪರಿಶ್ರಮದಿಂದ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಿ ಇವತ್ತು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಆ ವೀರೇಶ್ ಅವರ ಒಂದು ಹಿನ್ನೆಲೆ, ಅವರು ನಡೆದು ಬಂದಂತಹ ದಾರಿ, ಅವರ ತಂದೆ ತಾಯಿ, ಅವರ ಪರಿಸರ, ಅವರ ಕುಟುಂಬ, ಈ ವಿಚಾರವನ್ನು ತಮ್ಮ ಮುಂದೆ ತರ್ತಾ ಇದ್ದೇವೆ. ನಮಸ್ಕಾರ ವೀರೇಶ್ ಅವರೇ. ನಮಸ್ತೆ. ಹೇಗೆ ತಾವು ಜೀವನವನ್ನು ಇಲ್ಲಿ ತನಕ ತೊಗೊಂಡು ಬಂದಿದ್ದೀರಿ? ಮನೆಯಲ್ಲಿ ಹೇಗಿತ್ತು ವಾತಾವರಣ? ನಿಮ್ಮ ತಂದೆ ತಾಯಿ ಯಾವ ಕೆಲಸವನ್ನು ಮಾಡ್ತಾಯಿದ್ರು? ಬದುಕನ್ನು ಕಟ್ಕೊಳ್ಳಿಕ್ಕೆ ಏನೆಲ್ಲ ಪರಿಶ್ರಮವನ್ನು ಮಾಡಿದ್ರಿ ಹೇಳಿ, ನಿಮ್ಮ ಪರಿಚಯ ಹೇಳಿ. ನಾವು ಮೂಲತಃ ತರೀಕೆರೆ ವಾಸಿಯಾಗಿರ್ತಕ್ಕಂಥವ್ರು. ಕೃಷ್ಣದೇವರ ಬೀದಿಯಲ್ಲಿ ನಮ್ಮ ಜನ್ಮ ತಾಳಿದ್ದು ನಾವು. ನಮ್ಮ ತಂದೆ ತಾಯಿಗೆ 3 ಜನ ಗಂಡ್ಮಕ್ಳು, 1 ಹೆಣ್ಮಕ್ಳು. 3 ಜನ ಗಂಡ್ಮಕ್ಳಲ್ಲಿ ಒಬ್ಬರು ಹಿರಿಯವರು ವೀರೇಶ್ ಅಂತೇಳಿ ನಾವು PUCಯನ್ನು ಹೊಂದಿದ್ದೀವಿ ಮತ್ತು CPI ಡೌನ್ ತರಬೇತಿಯನ್ನು, ದೈಹಿಕ ಶಿಕ್ಷಣವನ್ನು ಪಡೆದಿದ್ದೀವಿ. ನಮ್ಮ 2ನೇ ತಮ್ಮ ಅವನು ಕೂಡ ಒಂದು BScಯನ್ನು ಸ್ಟಡಿ ಮಾಡಿದ್ದಾನೆ. 3ನೇ ತಮ್ಮ ಅವರು ಅಂಗವಿಕಲ ಆದರೂ ಸಹಿತ ಅವರು MCOMನ್ನು ಮುಗಿಸಿದ್ದಾರೆ. ನಮ್ಮ ತಂಗಿಯವರು ಇವಾಗ ಇಲ್ಲ, ದಿವಂಗತರಾಗಿದ್ದಾರೆ. ನಮ್ಮ ತಂದೆಯವರು ತರಕಾರಿ ಬೀಜದ ವ್ಯಾಪಾರವನ್ನು ಅವರು ಪ್ರತಿ ಸಂತೆನಲ್ಲೂ ಕೂಡ ಅವರು ಮಾಡಿ ತಮ್ಮ ಜೀವನವನ್ನು ಮಾಡಿಕೊಂಡು ಮಕ್ಕಳನ್ನು ಸಾಕ್ತಾಯಿದ್ರು. ನಮ್ಮ ತಾಯಿಯವರು ಬಂದುಬಿಟ್ಟು ಧಾರವಾಡ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ತುಮ್ಮಿನಕಟ್ಟೆಯವರು. ಅಲ್ಲಿ ಮಗುಗಳು ಜಾಸ್ತಿ. ಆ ಮಗುದಲ್ಲಿ ಅವರು ತಂದೆಯವರೊಡನೆ ಸೇರಿಬಿಟ್ಟು ಜೀವನವನ್ನು ನಡೆಸ್ತಿದ್ರು. ಹಾಗೂ ಅವ್ರ ಸಂಬಂಧ ತರೀಕೆರೆಗೆ ಬೆಳೀತು ನಮ್ಮ ತಾಯಿಯವ್ರದ್ದು. ಹೀಗೆ ನಮ್ಮ ವೃತ್ತಿಪೂರ್ವಕವಾದ ಒಂದು ಇದು ನಮ್ಮ ತಂದೆಯವ್ರದ್ದು ಇಲ್ಲಿಗೆ ಬಂತು ತರೀಕೆರೆಗೆ. ಕೃಷ್ಣ ಸಂಸ್ಥೆಯ ಶಾಲೆಯಲ್ಲಿ ನಾವು ಒಂದು ದೈಹಿಕ ಶಿಕ್ಷಣ ಒಂದು ಕೋರ್ಸನ್ನು ಮಾಡಿದ್ರಿಂದ ಅಲ್ಲಿ ಪ್ರೊಫೆಷನ್ ಶಿಕ್ಷಣವನ್ನು ಮುಂದುವರಿಸೋದು ನಾವು. ಅಲ್ಲಿ ಮಕ್ಕಳಿಗೆ ಪಾಠವನ್ನು ಹೇಳೋದು, ಶಿಕ್ಷಣವನ್ನು ಮಾಡ್ತಕ್ಕಂಥದ್ದು. ಹೀಗೆ ನಮ್ಮ ಒಂದು ವೃತ್ತಿ ಇದು ಪ್ರಾರಂಭ ಆಯಿತು 1989ರಿಂದ. ಅಲ್ಲಿ ಬಂದು 1994ರಲ್ಲಿ ನಮ್ಮ ವೃತ್ತಿ ಗೊತ್ತಾಗ್ಬಿಟ್ಟು ಮತ್ತೆ ಸ್ವಂತ ಶಾಲೆಯನ್ನು ನಾವು ಪ್ರಾರಂಭ ಮಾಡೋದು. ಸಿಲ್ವರ್ ಜೂಬ್ಲಿ ವಿದ್ಯಾಸಂಸ್ಥೆ ತರೀಕೆರೆ ಅಂತೇಳ್ಬಿಟ್ಟು ಪ್ರಾರಂಭ ಮಾಡೋದು 1994ರಲ್ಲಿ. 94ರಿಂದ ಸುಮಾರು ಒಂದು 24 ವರ್ಷಗಳ ಕಾಲ ನಮ್ಮ ಜೀವನವನ್ನು ಶಾಲಾ ವೃತ್ತಿನಲ್ಲಿ ಮಾಡಿದ್ದು. ಶಾಲಾ ವೃತ್ತಿನಲ್ಲಿ ಮಾಡುವಾಗ ಮಕ್ಕಳನ್ನು ಹಳ್ಳಿಯಿಂದ, ಗ್ರಾಮಾಂತರ ಪ್ರದೇಶಗಳಿಂದ ಕರ್ಕೊಂಬಂದು ಅವರಿಗೆ ಶಿಕ್ಷಣವನ್ನು ಕೊಟ್ಟಿದ್ದೀವಿ. ಅದು ಕುದುರೆ ಗಾಡಿ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಮಕ್ಕಳನ್ನ ಕರ್ಕೊಂಬಂದು ನಾವು ಪಾಠವನ್ನು ಮಾಡಿರ್ತಕ್ಕಂಥ ಶಿಕ್ಷಕರು ನಾವು. ಆಟೋದಲ್ಲಿ ಮಕ್ಕಳನ್ನು ಕರ್ಕೊಂಬಂದು ಶಿಕ್ಷಣವನ್ನು ಕೊಟ್ಟು ಅದು ಉತ್ತಮ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥವ್ರು. ಆ ಮಕ್ಕಳು ಇವತ್ತು ದೊಡ್ಡ ಒಂದು ಕೋರ್ಸನ್ನು ಮಾಡಿದ್ದಾರೆ. MBBS ಆಗಲಿ, ಇಂಜಿನಿಯರ್ಸ್ ಆಗಲಿ ಎಲ್ಲ 90% ಎಲ್ಲ ಚೆನ್ನಾಗಿ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ ಮಕ್ಕಳೆಲ್ಲವ. ನಮ್ಮ ಮನೆಯವರು ಕೂಡ MCOMವನ್ನು ಓದಿರ್ತಕ್ಕಂಥವ್ರು. ಅವರ ಹೆಸರೇನು? ಅವರು M ಅನ್ನಪೂರ್ಣ, ಅವರು ದಾವಣಗೆರೆ ಅವರು. ನಾವು ಅವ್ರನ್ನ ವಿವಾಹವಾಗಿದ್ದು. ಅವರು ಇಲ್ಲಿ ಬೀರೂರು ಒಂದು KLK ಕಾಲೇಜಿನಲ್ಲಿ 9 ವರ್ಷಗಳ ಕಾಲ PUC ಲೆಕ್ಚರರ್ ಆಗಿ, ಕಾಮರ್ಸ್ ಲೆಕ್ಚರರ್ ಆಗಿ ಅವರು ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಲಿಂಗದಹಳ್ಳಿ ಅಂತೇಳಿ ತರೀಕೆರೆ ತಾಲೂಕು ಲಿಂಗದಹಳ್ಳಿನಲ್ಲಿ 1 ವರ್ಷ ಸೇವೆಯನ್ನು ಮಾಡಿದ್ದಾರೆ. ಹಾಗೂ ತರೀಕೆರೆ ಸರ್ಕಾರಿ ಜೂನಿಯರ್ ಕಾಲೇಜ್, ಬಾಯ್ಸ್ ಕಾಲೇಜ್ನಲ್ಲಿ 2 ವರ್ಷ ತರಬೇತಿಯನ್ನು ಕೊಟ್ಟಿದ್ದಾರೆ. ಈಗ ಅವರು ಹಾಲಿ ನಮ್ಮ ಮನೆಯವರು ಅನ್ನಪೂರ್ಣ ಅವರು ಗರ್ಲ್ಸ್ ಕಾಲೇಜ್ ಅಂತ ಇದೆ, ಸರ್ಕಾರಿ ಹೆಣ್ಣು ಮಕ್ಕಳ ಕಾಲೇಜು. ಅಲ್ಲಿ ಈಗ ಪ್ರಥಮ ವರ್ಷ ಈಗ ಅವರು ಮಕ್ಕಳಿಗೆ ತರಬೇತಿಯನ್ನು ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ ನೀವು ಶಿಕ್ಷಣ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರಿ, ನಾನು ಒಂದು ಶಾಲೆ ಶುರು ಮಾಡಬೇಕು ಅಂತ ಹೇಳಿ. ಆಗ ನಿಮಗೆ ಬಂದಂತಹ ಚಾಲೆಂಜ್ಗಳೇನು? ಅದನ್ನು ಹೇಗೆ ನಿಭಾಯಿಸಿದ್ರಿ? ಚಾಲೆಂಜ್ಗಳು ಅಂತಂದರೆ, ನಮ್ಮ ತಂದೆಯವರಿಗೆ ಮೊದಲು ಸಂತೆ ಮಾಡಬೇಕು ಅನ್ನೋದು ಅವ್ರಿಗೆ ಇಷ್ಟ ಇತ್ತು. ನನಗೆ ಸಂತೆ ಇಷ್ಟ ಇರಲಿಲ್ಲ. ಪ್ರತಿ ಸಂತೆಗೂ ಹೋಗ್ಬಿಟ್ಟು ಸಂತೆ ಮಾಡಿಕೊಂಡು ಜೀವನ ಮಾಡೋದು ನನಗೆ ಅಷ್ಟು ಇರಲಿಲ್ಲ. ಶಿಕ್ಷಣದ ಕ್ಷೇತ್ರದಲ್ಲಿ ನನಗೆ ಭಾಳ ಆಸಕ್ತಿ ಇರೋದರಿಂದ, ಹಾಗೂ ನಮ್ಮ ಸಂಬಂಧಿಕರೇ ಆಗಿರ್ತಕ್ಕಂಥ ಕೃಷ್ಣ ಸಂಸ್ಥೆ ಅಂತೇಳಿ ಒಂದು ಶಾಲೆ ಇತ್ತು. ಅಲ್ಲಿ ಶಾಲೆಯನ್ನು ಮಾಡಿದ್ದು ನಮಗೆ ಅನುಭವ ಇತ್ತು. ನಾನು ಒಂದು ಸ್ವಂತ ಶಾಲೆಯನ್ನು 4,500 ರೂಪಾಯಿ ದುಡ್ಡು ಹಣವನ್ನು ನಮ್ಮ ತಂದೆಯವರು ಕೊಟ್ಟರು ನನಗೆ. ನೀನೇನು ಮಾಡ್ತೀಯ ಮಾಡ್ಕೊಳ್ಳಪ್ಪ ಅಂತೇಳ್ಬಿಟ್ಟು. ಆ 4,500 ರೂಪಾಯಿಗಳಲ್ಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಬೆಂಚು, ಬೋರ್ಡು,
ಈಗ ಗಾಡ್ರೇಜು, ಶಾಲೆಗೆ ಬೇಕಾಗಿರ್ತಕ್ಕಂಥ, ಆಮೇಲೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಚಾರ್ಟ್ಗಳನ್ನು ತೊಗೊಂಬಂದು, ಹೀಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ನಾವು 24 ವರ್ಷಗಳ ಕಾಲ ಇದನ್ನು ಬರೀ 4,500ದಲ್ಲಿ ನಾವು ಜಾಸ್ತಿ ಮಾಡ್ಕೊತ ಬಂದು ಒಂದು ಪೋಷಕರಿಂದ ಒಳ್ಳೆಯ ಉತ್ತಮವನ್ನು ನಾವು ಹಣವನ್ನು ಸಂಗ್ರಹಿಸಿ ಒಂದು ಉತ್ತಮ ಶಾಲೆಯಾಗಿ ನಾವು ಕಾರ್ಯನಿರ್ವಹಿಸ್ತಾಯಿದ್ರು. ಆಟೋದಲ್ಲಿ ಕರ್ಕೊಂಬರೋದು, ಆಮೇಲೆ ಕುದುರೆ ಗಾಡಿನಲ್ಲಿ ಮಕ್ಕಳನ್ನ ಕರ್ಕೊಂಬಂದು ಪಾಠ ಮಾಡೋದು, ಈ ರೀತಿ ನಮ್ಮ ಶಿಕ್ಷಣ ಚಾಲೆಂಜ್ ಆಗಿ. ಗ್ರಾಮೀಣ ಪ್ರದೇಶದ ಮಕ್ಕಳನ್ನು ಕರ್ಕೊಂಡ್ಬಂದು ಶಾಲೆಯನ್ನು ನಡೆಸೋದು ಬಹಳ ಕಷ್ಟದಾಯಕ. ಅಂತಹ ಹೊಸರಲ್ಲಿ ನಿಮ್ಗೆ ಬಂದಂತಹ ಸವಾಲುಗಳೇನು? ಸವಾಲುಗಳು ಅಂತಂದರೆ, ಈಗ ಆಟೋಕ್ಕೆ ನಮಗೆ ಹಣವನ್ನು ಕೊಡಬೇಕಾಗಿತ್ತು ಒಂದು ಮಗುಗೆ ಇಷ್ಟು ಅಂತ ಹೇಳ್ಬಿಟ್ಟು. ಅದು ಜಾಸ್ತಿ ಆಗಿತ್ತು, ಒಂದು ಮಗುಗೆ ಅಷ್ಟು ಅಡ್ಮಿಷನ್ ಆಗ್ತಾ ಇರಲಿಲ್ಲ. ಹಂಗಾಗಿ ನಾವು ಒಂದು 3,000 ರೂಪಾಯಿ ಕೊಟ್ಟು ಒಂದು ಕುದುರೆ ಗಾಡಿಯನ್ನು ಪರ್ಚೇಸ್ ಮಾಡಿಕೊಂಡು ನಾವು ಇಲ್ಲಿಗೆ ತೊಗೊಂಬಂದು, ಶಿವಮೊಗ್ಗ ಭದ್ರಾವತಿಯಿಂದ ತರೀಕೆರೆಗೆ ಒಂದು ಕುದುರೆ ಗಾಡಿ ತೊಗೊಂಬಂದು, ಅದನ್ನು ಅವನನ್ನು ಡ್ರೈವರ್ನೂ ಕರ್ಕೊಂಬಂದು, ಅದಕ್ಕೆ ಕುದುರೆಯನ್ನು ಓಡಿಸ್ತಕ್ಕಂಥ ಗಾಡಿನ ಓಡಿಸ್ತಕ್ಕಂಥ ಒಬ್ಬರು ಡ್ರೈವರ್ನ ಕರ್ಕೊಂಬಂದು ಅವನಿಗೆ ದಿನನಿತ್ಯ ಊಟ ಮತ್ತು ಸಂಬಳವನ್ನು ಹಿಂಗೆ ಕೊಡ್ತಾಯಿದ್ವು. ಒಟ್ಟು ಆಟೋಕ್ಕಿಂತ ಒಂದು ಕಡಿಮೆ ರೇಟ್ನಲ್ಲಿ ನಡೀತಾ ಇತ್ತು. ಹಳ್ಳಿಗಳಲ್ಲಿ ಒಂದು ಪ್ರಚಲಿತ ಆಯಿತು ಸಂಸ್ಥೆ. ಹಾಗೆ ನಮ್ಮ ಒಂದು ಒಳ್ಳೆಯ ಹೆಸರು ಬಂತು. ಹೀಗೆ ಭಾರಿ ಶ್ರಮವನ್ನು ಪಟ್ಟು ನಾವು ಆ ಶಾಲೆಯನ್ನು ಒಂದು ಬೆಳಕಿಗೆ ತೊಗೊಂಬಂದು ಒಂದು ಹೆಚ್ಚಿನ ಮಕ್ಕಳು, ಅಲ್ಲಿಗೆ ಗ್ರಾಮೀಣ ಮಕ್ಕಳು ಅಂತಂದರೆ ತುಂಬ ದೊಡ್ಡ ದೊಡ್ಡ ಮಕ್ಕಳು ಅವರು ಸೇರ್ಕೊಂಡ್ಬಿಟ್ಟು ಅವರಿಗೆ ಒಳ್ಳೆಯ ಉತ್ತಮ ಶಿಕ್ಷಣವನ್ನು ಕೊಟ್ಟು ಒಳ್ಳೆಯ ರಿಸಲ್ಟನ್ನು, ನಮ್ಮ ತರೀಕೆರೆ ತಾಲೂಕಿಗೆ ಒಳ್ಳೆಯ ರಿಸಲ್ಟನ್ನು ಕೊಟ್ಟು ಇವತ್ತು ಒಳ್ಳೆಯ ಶಿಕ್ಷಣವನ್ನು ಪಡೆದಿದ್ದಾರೆ. ಆಮೇಲೆ ಪಡೆದಿರ್ತಕ್ಕಂಥ ಮಕ್ಕಳುಗಳು ದೊಡ್ಡ ದೊಡ್ಡ ಡಾಕ್ಟರ್ಸ್ ಆಗಿರ್ಬೋದು, ಎಲ್ಲದೂ ಆ ಪೇಪರ್ಗಳನ್ನು ನೋಡಿ ಒಂದು ಮಗುಗೆ LKGಗೆ ನಾವು ಫೈಲನ್ನು ಮಾಡ್ತಾಯಿದ್ವು. ಅವ್ರು ಬರೆದಿರ್ತಕ್ಕಂಥ ಎಕ್ಸಾಮ್ಸನ್ನು ಫೈಲ್ ಮಾಡ್ತಿದ್ವು. ಆವಾಗಲೇ 1989ರಿಂದನೇ ಅದು ಪ್ರಾರಂಭ ಆಯಿತು ಫೈಲ್ ಮಾಡಿರ್ತಕ್ಕಂಥದ್ದು. ಅಂಥ ಒಂದು ಶಿಕ್ಷಣವನ್ನು, ಉತ್ತಮ ಶಿಕ್ಷಣವನ್ನು ಕಡಿಮೆ ದರದಲ್ಲಿ ಮಕ್ಕಳಿಗೆ ಪಾಠವನ್ನು ಮಾಡಿ ಒಳ್ಳೆಯ ನೇಮನ್ನು ತಗೊಳ್ತಾರೆ. ಈ ಕಾರಣದಿಂದನೇ ನಿಮ್ಗೆ ಎಲ್ಲರೂ ಮಾಸ್ತ್ರೆ ಅಂತ ಕರೀತಾರೆ ಅಂತ. ಅದೊಂದು ನಿಜ. ವೀರೇಶ್ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ, ಗುರುಗಳೇ ಅಂತಾರೆ, ಮಾಸ್ಟ್ರೇ ಅಂತಾರೆ. ಅಂದ್ರೆ ರೆಸ್ಪೆಕ್ಟಬಲ್ ಜಾಬ್ ಇದು. ಯಾಕೆಂದ್ರೆ ಶಿಕ್ಷಣ ಕ್ಷೇತ್ರ ಇದೆಯಲ್ಲ, ಅದು ಸಾಮಾನ್ಯವಾಗಿ ಎಲ್ರಿಗೂ ಅದು ಒಲಿಯೋದಿಲ್ಲ. ಶಿಕ್ಷಕರಿಗೆ ತುಂಬ ತಾಳ್ಮೆ ಇರಬೇಕು, ಅದು ಸಂಸ್ಥೆ ನಡೆಸೋರಿಗೆ ತುಂಬ ತಾಳ್ಮೆ ಇರಬೇಕು, ಆಮೇಲೆ ಮುಂದಾಲೋಚನೆ ಇರಬೇಕು, ತುಂಬ ವಿವೇಕ ಇರಬೇಕು ಎಲ್ಲ ಹೇಳ್ತಾರೆ. ಅದೆಲ್ಲವೂ ಸಾಧ್ಯ ಆಯಿತು ಅಂತ ನೀವು ಹೇಳ್ತೀರಿ? ಖಂಡಿತ. ನಮಗೆ ಕೈ ಜೋಡಿಸಿರ್ತಕ್ಕಂಥವ್ರು ಹಲವಾರು ಶಿಕ್ಷಕರು ಇದ್ದರು, ನಮ್ಮ ಜೊತೆಯಲ್ಲಿ ಶಿಕ್ಷಕರಿದ್ದರು. ಅವರು ನಮಗೆ ಕೈ ಜೋಡಿಸಿ ನಾಳೆ ಏನು ಮಕ್ಕಳಿಗೆ ತರಬೇತಿಯನ್ನು ಕೊಡಬೇಕು, ಇನ್ನೊಂದು ದಿವಸ ಮತ್ತೆ ತರಬೇತಿಯನ್ನು ಏನು ಕೊಡಬೇಕು, ಆ ಮಗುಗೆ ಅದು ಬರೋದಿಲ್ಲ, ಅದನ್ನು ಅವನಿಗೆ 4 ಸರಿ ಅವನಿಗೆ ಟೀಚಿಂಗನ್ನು ಕೊಟ್ಟು, ಶಿಕ್ಷಣವನ್ನು ಕೊಟ್ಟು, ಅದು ಬರೋಂಗೆ ಮಾಡಿ, ಶಿಕ್ಷಕರಿಗೂ ಕೂಡ ಅವ್ರ ಪೋಷಕರಿಗೂ ಕೂಡ ಎಂಥ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾರೆ ಅಂತಕ್ಕಂಥ ಹೆಸರನ್ನು ತೆಗೆದುಕೊಂಡು, ಅದು ಮಧ್ಯದಲ್ಲಿ ಕೊರೋನಾ ಬಂದುಬಿಟ್ಟು ನಮ್ಮ ಶಾಲೆಯನ್ನು ನಿಲ್ಲಿಸುವಂಥ ಒಂದು ಪ್ರಸಂಗ ಬಂತು. ನಾವು ಒಂದು ಹೊರಗಡೆ ಹೋಗುವಂಥ ಸಂದರ್ಭ. ಕೊರೋನಾ ಸಮಯ ಬಹಳಷ್ಟು ಜನರಿಗೆ ಬೀದಿಗೆ ತಂತು. ಹಾಗೆ ಕಷ್ಟಕ್ಕೆಲ್ಲರೂ ಈಡಾದರು. ಕೆಲವರು ಚೇತರಿಸ್ಕೊಂಡ್ರು, ಕೆಲವರು ಚೇತರಿಸ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಯಿತು. ಓಕೆ, ಇಲ್ಲಿ ತನಕ ಬದುಕನ್ನು ನಡೆಸ್ಕೊಂಡು ಬಂದಿದ್ದೀರಿ. ಹೇಗೆ ಅನಿಸ್ತಾ ಇದೆ ಈಗ? ನಾನು ಅರಮನೆ ಹೋಟೆಲ್ ಅಂತಿದೆ ತರೀಕೆರೆನಲ್ಲಿ, ಅಲ್ಲಿ 6 ವರ್ಷಗಳ ಕಾಲ ನಾನು ಸೇವೆಯನ್ನು ಮಾಡಿದೆ. ಅಲ್ಲಿ ಆ ಸೇವೆನ ಮಾಡೋ ಸಂದರ್ಭದಲ್ಲೂ ಕೂಡ ದೊಡ್ಡವರೆಲ್ಲ ಬಂದಿದ್ದಾರೆ. ಆಮೇಲೆ ಧಾರಾವಾಹಿ ನಟಿಸಿರ್ತಕ್ಕಂಥ ನಟರು ಯಾರೇ ಆಗಿರ್ಬೋದು, ದೊಡ್ಡಣ್ಣ ಆಗಿರ್ಬೋದು, ಆಮೇಲೆ ಕಾಂತಾರ ಫಿಲ್ಮ್ ಪ್ರಮೋದ್ ಶೆಟ್ಟಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆಮೇಲೆ ಸುಪ್ರೀಂ ಕೋರ್ಟ್ ಜಡ್ಜು ಸಹಿತ ಬಂದಿದ್ದಾರೆ ನಮ್ಮ ಹೋಟೆಲಿಗೆ. ಆಮೇಲೆ ಅನಂತ್ ನಾಗ್ ಅವರು ಕೂಡ ನಮ್ಮ ಹೋಟೆಲಿಗೆ ಬಂದಿದ್ದಾರೆ. ರಮೇಶ್ ಭಟ್ ಅವರು ಕೂಡ ಬಂದಿದ್ದಾರೆ. ಎಲ್ಲರಿಂದನೂ ಕೂಡ ನಾವು ಅವ್ರಿಗೂ ಕೂಡ ಮಾಸ್ಟ್ರೇ ಅಂತ ಅವರು ಹೇಳ್ತಾರೆ. ಅವರು ಸಹಿತ ಯಾರೋ ಹೇಳೋದು ನೋಡಿ ಪಕ್ಕದಲ್ಲಿ ಮಾಸ್ಟ್ರೇ ಅಂತೇಳಿ, ಅವರು ಕೂಡ ಮಾಸ್ಟ್ರೇ ಅಂತ ನಮ್ಮನ್ನು ಕರೆದು ನಮ್ಮ ಒಂದು ಹೆಸರು ಬರಲಿಕ್ಕೆ, ನಮಗೆ ಅಂಥ ಒಂದು ಉತ್ತಮವಾದ ಹೆಸರು ಬರಲಿಕ್ಕೆ ಕಾರಣ. ಈಗ ನಿಮ್ಮ ಕುಟುಂಬದ ವಿವರ ಹೇಳಿ. ನಿಮ್ಮ ತಂದೆ ವೆಂಕಟರಮಣಪ್ಪನವರು, ತಾಯಿ ಅನಸೂಯಮ್ಮ ಅಂತ ಹೇಳಿ. ನಿಮ್ಮ ತಮ್ಮಂದಿರು TV ನಾಗರಾಜ್ ಅಂತೇಳ್ಬಿಟ್ಟು, TV ಗೋವಿಂದರಾಜ್ ಅಂತೇಳ್ಬಿಟ್ಟು, ಅವರು ಅಂಗವಿಕಲರು. ನಮ್ಮ ತಂಗಿ ಬಂದುಬಿಟ್ಟು ಅವಳಿಗೂ ಕೂಡ ಅನಾರೋಗ್ಯದಿಂದ ಇದ್ದರು ನಮ್ಮ ತಂಗಿಯವರು. ಅವರು ವಿವಾಹ ಆಗಿಲ್ಲ, ಅವರು ವಯೋಸಹಜ, ಅವರು ತೀರ್ಕೊಂಡು ಹೋಗಿದ್ದಾರೆ. ನಿಮ್ಮ ಮಕ್ಕಳು? ನನಗೆ ಮಕ್ಕಳು 2 ಇದ್ದಾರೆ, ಒಂದು ಗಂಡು ಒಂದು ಹೆಣ್ಣು. ಆ ಹೆಣ್ಣು MBA ಮಾಡಿಕೊಂಡು ಒಂದು ಕಂಪ್ನಿಗೆ CEO ಕಂಪ್ನಿ ಅಂತೇಳ್ಬಿಟ್ಟು ಬೆಳ್ಳಂದೂರು ಅಂತೇಳಿ ಬೆಂಗಳೂರು, ಅದರಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಮ ಮಗ ಬಂದುಬಿಟ್ಟು BCom ಓದಿ ಈಗ ಬೆಂಗಳೂರಿನಲ್ಲಿ. ಏನು ಮಗನ ಹೆಸರು? ಏನು ಮಗಳ ಹೆಸರು? ಸೂರ್ಯ ಅಂತೇಳಿ ನಮ್ಮ ಮಗನ ಹೆಸರು. ನನ್ನ ಮಗಳ ಹೆಸರು ವಿ ಭೂಮಿಕಾ ತರೀಕೆರೆ. ಒಂದು ಒಳ್ಳೆಯ ಪಯಣವನ್ನು ಸಾಗಿದ್ದೀರಿ, ಕಷ್ಟ ನಷ್ಟಗಳನ್ನೆಲ್ಲ ಅನುಭವಿಸಿದಿರಿ. ನಿಮ್ಮ ಸ್ನೇಹ ವಲಯ ಹೇಗಿದೆ? ನಮ್ಮ ಸ್ನೇಹ ವಲಯವಂತೂ ನಮಗೆ
ನಮ್ಮ ಕುಟುಂಬ ಹೇಗಿದೆಯೋ ನಾವು ಬೇರೆ ಮನೆ ಸ್ನೇಹ ಅಂತ ಅನ್ಸೋದೇ ಇಲ್ಲ. ನಾವು ಒಂದೇ ಮನೆಯವ್ರು ಇದ್ದಂಗೆ ನಮ್ಮ 3 ಜನ ಸ್ನೇಹಿತರಿದ್ದೀವಿ. ನಾವು ಕಷ್ಟದಲ್ಲಿ ಮತ್ತು ಇಲ್ಲಿವರೆಗೂ ಸಹಿತ ಅವರು ಸುಮಾರು 30 ವರ್ಷಗಳಿಂದ 30-35 ವರ್ಷ ಆಯಿತು. ನಾವು ಇವತ್ತಿನವರೆಗೂ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೀವಿ, ಚೆನ್ನಾಗಿದ್ದೀವಿ. ಯಾರ್ಯಾರು ಸ್ನೇಹಿತರು ನಿಮಗೆ? ಸ್ನೇಹಿತರು ಪಿ ಪುಟ್ಟಸ್ವಾಮಿ ಅವರು ಆಕಾಶವಾಣಿನಲ್ಲಿ ಇದ್ದರು, ಈಗ ರಿಟೈರ್ಡ್ ಆಗಿದ್ದಾರೆ, ನಿವೃತ್ತಿ. ಈಗ ಅವರು ಯೂಟ್ಯೂಬ್ ಅಂತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಕೊಡ್ಕೊಂತು ತುಂಬ ಪ್ರಸಿದ್ಧಿಯಾಗಿದ್ದಾರೆ. ಆಮೇಲೆ ನಮ್ಮ ರಾಜು ಅಂತೇಳಿ ಅವರು ನಮ್ಮ ಸ್ನೇಹಿತರು. ಪಿಗ್ಮಿಯನ್ನು ಅವರು ಒಂದು ಬ್ಯಾಂಕಿಗೆ, ಶಿವ ಬ್ಯಾಂಕ್ ಅಂತ ಹೇಳ್ಬಿಟ್ಟು ತರೀಕೆರೆಯಲ್ಲಿ ದಿನನಿತ್ಯ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ನಮ್ಮ ಇಬ್ಬರು ಸ್ನೇಹಿತರು. ಧನ್ಯವಾದ. ಇಲ್ಲಿ ತನಕ ತಮ್ಮ ವಿಚಾರವನ್ನು ತಿಳಿಸಿದಿರಿ. ನಿಮ್ಮ ಅನುಭವಗಳು ಬೇರೆಯವರಿಗೆ ಒಂದು ಮಾರ್ಗದರ್ಶನ ಆಗಬಹುದು. ನನ್ನ ಜೊತೆಲಿ ಇಲ್ಲಿ ತನಕ ತಾವು ಮಾತಾಡಿದಿರಿ. ತಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ತುಂಬ ಕೃತಜ್ಞತೆಗಳು ನಿಮಗೆ.